ಭೂಮಿಕಾ ರಮೇಶ್ ಎಲ್ರಿಗೂ ಗೊತ್ತಿರೋ ಹಾಗೇನೆ ಲಕ್ಷ್ಮೀ ಭಾರಮ್ಮ ಸೀರಿಯಲ್ ಮುಖಾಂತರವಾಗಿ ಮನೆ ಮಗಳಾಗಿದ್ದಾರೆ. ಅಚ್ಚುಮೆಚ್ಚಿನ ನಟಿ ಅಂತ ಕೂಡ ಕರೆಸ್ಕೊಳ್ತಾ ಇದ್ದಾರೆ. ಇದೀಗ ಇದೇ ಭೂಮಿಕಾ ರಮೇಶ್ ಮದುವೆ ಆಗುವ ವಿಚಾರ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸಿದೆ. ಆದರೆ ತೆಲುಗು ಇಂಡಸ್ಟ್ರಿಯಲ್ಲಿ ಈ ವಿಚಾರ ತುಂಬಾನೇ ಸೌಂಡ್ ಮಾಡ್ತಾ ಇದೆ. ಕನ್ನಡದ ಇಬ್ಬರು ನಟ ನಟಿಯರು ಮದುವೆ ಆಗ್ತಿರುವ ವಿಚಾರ ಕನ್ನಡಿಗರನಿಗೆ ಗೊತ್ತಿಲ್ಲ. ಆದರೆ ಇದು ತೆಲುಗು ಮತ್ತು ತಮಿಳು ಇಂಡಸ್ಟ್ರಿಗಳಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಹಾಗಿದ್ರೆ ಭೂಮಿಕಾ ರಮೇಶ್ ಮದುವೆ ಆಗ್ತಿರುವಂತಹ ಹುಡುಗ ಯಾರು ಅಂತ ಗೊತ್ತಾದ್ರೆ ಅದಕ್ಕೂ ಕೂಡ ನೀವು ಶಾಕ್ ಆಗ್ತೀರಾ. ಅಯ್ಯೋ, ಇಬ್ಬರು ಕನ್ನಡದೇ ಹುಡುಗ ಹುಡುಗಿ ಆಗಿದ್ದು ಯಾವಾಗ ಲವ್ ಮಾಡಿದ್ರು, ಹೇಗೆ ಲವ್ ಆಯಿತು, ಯಾವಾಗ ಮದುವೆ ಅನ್ನೋದು ಅನೇಕರ ಕುತೂಹಲ. ಸೊ ಇವರಿಬ್ಬರ ಪ್ರೀತಿ ಹೇಗಾಯಿತು, ಇವರಿಬ್ಬರ ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ, ಇವ್ರ ಮನೇಲಿ ಒಪ್ಪಿದ್ದಾರಾ, ಇದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಅಭಿನವ್ ಅಂದರೆ ನನ್ನರಸಿ ಸೀರಿಯಲ್ನಲ್ಲಿ ಅಗಸ್ತ್ಯನಾಗಿ ಎಲ್ಲರ ಮನಸ್ಸನ್ನು ಗೆದ್ದಂಥ ಹುಡುಗ. ನನ್ನರಸಿ ಸೀರಿಯಲ್ ಕೆಲವು ವರ್ಷಗಳ ಕಾಲ ಪ್ರಸಾರವಾದ್ರೂ ಕೂಡ ಅಗಸ್ತ್ಯ ಅಂತಂದರೆ ಎಲ್ರಿಗೂ ಅಚ್ಚುಮೆಚ್ಚು. ಅದಾದಮೇಲೆ ಬಿಗ್ ಬಾಸಿಗೂ ಕೂಡ ಅಭಿನವ್ ಬಂದಿದ್ದರಿಂದ ತುಂಬ ಜನಕ್ಕೆ ವೈಯಕ್ತಿಕವಾಗಿ ಕೂಡ ಇವರ ಬಗ್ಗೆ ಗೊತ್ತಿದೆ. ಮತ್ತು ಇವ್ರು ಯಾವ ಥರ, ಇವ್ರ ಹಿನ್ನೆಲೆ ಏನು, ಮನೆಯ ಪರಿಸ್ಥಿತಿ ಏನು, ಎಲ್ಲವೂ ಕೂಡ ಬಹುತೇಕವಾಗಿ ಗೊತ್ತಿದೆ. ನನ್ನರಸಿ ರಾಧೆ ಆದಮೇಲೆ ಅಭಿನವ್ ಆಮೇಲೆ ಒಂದು ಸೀರಿಯಲನ್ನು ಕನ್ನಡದಲ್ಲಿ ಮಾಡ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಆಮೇಲೆ ಎಲ್ಲಿ ಹೋದ್ರು, ಏನು ಮಾಡ್ತಿದ್ರು ಅಂತ ಹುಡುಗೋಕೆ ತುಂಬ ಜನ ಟ್ರೈ ಮಾಡಿದ್ದು ಇದೆ. ಅಭಿನವ್ ನೋಡೋಕೆ ಮುದ್ದಾಗಿರೋದ್ರಿಂದ ಯಾವುದಾದ್ರೂ ಒಂದು ಸೀರಿಯಲ್ನ ಬಿಟ್ಟು ಸಿನಿಮಾನ ಮಾಡ್ತಾರೇನೋ, ಅವಕಾಶಗಳು ಬರುತ್ತೇನೋ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಈ ಇಂಡಸ್ಟ್ರಿನೇ ಹಾಗೆ. ಕೆಲವೊಮ್ಮೆ ಕೆಲವರಿಗೆ ಕೈ ಹಿಡಿಯುತ್ತೆ, ಇನ್ನು ಕೆಲವರಿಗೆ ಕೈ ಹಿಡಿಯಲ್ಲ. ಅದೃಷ್ಟ ಯಾವಾಗ ಯಾರ ಪಾಲಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಇದೀಗ ಲಕ್ಷ್ಮೀ ಭಾರಮ್ಮ ಸೀರಿಯಲ್ನ ಭೂಮಿಕಾ ರಮೇಶ್ ಮತ್ತು ಅಗಸ್ತ್ಯ ಅಂದರೆ ಅಭಿನವ್ ಇಬ್ಬರೂ ತೆಲುಗುವಿನಲ್ಲಿ ಮೇಘ ಸಂದೇಶ ಅನ್ನುವಂಥ ಒಂದು ಸೀರಿಯಲನ್ನು ಮಾಡ್ತಾ ಇದ್ದಾರೆ. ಈ ಸೀರಿಯಲ್ ಬಹು ದಿನಗಳಿಂದ ಪ್ರಸಾರ ಆಗ್ತಾ ಇದೆ. ಆದರೆ ವಿಚಾರ ಅದಲ್ಲ, ಇವರು ತಮಿಳಿನಲ್ಲಿ ತೆಲುಗಿನಲ್ಲಿ ಮೂವಿ ಮಾಡಲಿ ಅಥವಾ ಸಿನಿಮಾ ಮಾಡಲಿ ಅಥವಾ ಸೀರಿಯಲ್ ಮಾಡಲಿ, ಅದಕ್ಕೂ ನಮಗೂ ಏನು ಸಂಬಂಧ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಆದರೆ ಈ ಜೋಡಿ ಮದುವೆ ಆಗ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ತೆಲುಗು ಇಂಡಸ್ಟ್ರಿಯಿಂದನೇ ಬಂದಿರೋದು. ಮತ್ತು ಇಬ್ಬರೂ ತೆಲುಗು ಇಂಡಸ್ಟ್ರಿಯಲ್ಲಿಯೇ ಕದ್ದು ಮುಚ್ಚಿ ಓಡಾಡಿ, ಕದ್ದು ಮುಚ್ಚಿ ಮಾತಾಡಿ, ನೇರವಾಗಿ ತಗ್ಲಾಕೊಂಡು ಸಿಕ್ಕಾಪಟ್ಟೆ ಸುದ್ದಿ ಆಗಿರೋದೇ ಇದೀಗ ದೊಡ್ಡ ವಿಚಾರ ಆಗಿದೆ. ಹೌದು, ಕೆಲವು ದಿನಗಳ ಹಿಂದೆ ಭೂಮಿಕಾ ರಮೇಶ್ ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಈ ಇಂಟರ್ವ್ಯೂನಲ್ಲಿ ಲವ್ವು ಗಿವ್ವು ಎಲ್ಲ ಮಾಡ್ತಾ ಇಲ್ಲ, ಯಾರ ಜೊತೆಗೂ ನಾನು ಅಷ್ಟು ಬೆರೆಯೋದೇ ಇಲ್ಲ, ಮಾತಾಡೋದೇ ಇಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಲವ್ ಮಾಡೋದಕ್ಕೆ ಪುರ್ಸೊತೆ ಸಿಕ್ಕಿಲ್ಲ, ಚಿಕ್ಕ ವಯಸ್ಸಿನಿಂದ ಭರತನಾಟ್ಯ ಅದು ಇದು ಅಂತ ತುಂಬಾ ಬ್ಯುಸಿ ಆಗೋದೆ, ಲೈಫ್ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಕಾಳಜಿಯನ್ನು ವಹಿಸಿದೆ, ಹಾಗಾಗಿ ಪರ್ಸ್ನಲ್ ಲೈಫು ಅಂದರೆ ಪ್ರೀತಿ ಇನ್ನೊಂದು ಮತ್ತೊಂದು ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ ಅಂತ ಮುಕ್ತವಾಗಿ ಮಾತನಾಡಿದರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮೊಬೈಲನ್ನೇ ಯೂಸ್ ಮಾಡಲ್ಲ, ಮೊಬೈಲೇ ಯೂಸ್ ಮಾಡಿಲ್ಲ ಅಂತ ಅಂದರೆ ಇನ್ನು ಮದುವೆ ಎಲ್ಲಿಂದ ಆಗುತ್ತೆ ಅಥವಾ ಲವ್ ಎಲ್ಲಿಂದ ಆಗುತ್ತೆ. ನಾನು ಮೊಬೈಲ್ ತಂದಿದ್ದರೆ ಅದು ನಮ್ಮಮ್ಮನ ಮೊಬೈಲು, ನಮ್ಮಮ್ಮ ಎಲ್ಲೋ ಫಂಕ್ಷನಿಗೆ ಹೋಗ್ತಿದ್ರು, ಮೊಬೈಲ್ ಬಿಟ್ಟು ಹೋಗಿದ್ರು, ಆ ಕಾರಣಕ್ಕಾಗಿ ನಾನು ಮೊಬೈಲ್ ತಂದಿದ್ದೀನಿ ಬಿಟ್ಟರೆ ನನ್ನ ಬಳಿ ಒಂದೇ ಒಂದು ಮೊಬೈಲ್ ಇಲ್ಲ ಅಂತ ಹೇಳಿದರು. ಇದು ಸಿಕ್ಕಾಬಟ್ಟೆ ಟ್ರೋಲ್ ಕೂಡ ಆಗಿತ್ತು. ಇದಂತೂ ಪಕ್ಕಾ ಸುಳ್ಳು. ಹಾಗಿದ್ರೆ ಇಷ್ಟು ವರ್ಷ ಯಾರನ್ನೂ ಲವ್ವೇ ಮಾಡಿಲ್ವಾ, ಹಾಗಿದ್ರೆ ಅವ್ರ ಮದುವೆನೇ ಆಗಲ್ವಾ, ಹೇಳಬೇಕು, ಆದರೆ ನಂಬೋ ಥರ ಸುಳ್ಳು ಹೇಳಬೇಕು. ಈ ರೇಂಜ್ನಲ್ಲಿ ಸುಳ್ಳು ಹೇಳ್ತಾರಾ? ಇವತ್ತಿಗೂ ಈಗಿನ ಜನ್ರೇಷನ್ನಲ್ಲೂ ಇಷ್ಟು ವರ್ಷಗಳಾದ್ರೂ, ಇಷ್ಟು ಸೀರಿಯಲ್ಗಳನ್ನು ಮಾಡ್ತಾ ಫೇಮಸ್ ಆಗಿದ್ರು ಮೊಬೈಲೇ ಯೂಸ್ ಮಾಡಲ್ವಾ, ಮೊಬೈಲೇ ಇಲ್ವಾ, ಹಳೆ ಕಾಲದ ಹುಡುಗಿನ ಅಂತ ಕೆಲವರು ಟ್ರೋಲ್ ಮಾಡಿದ್ರೆ, ಇನ್ನು ಕೆಲವರು ನನಗೂ ಕೂಡ ಇದೇ ಥರದ ಹುಡುಗಿ ಸಿಗಬೇಕಪ್ಪ, ಮೊಬೈಲೇ ಬಳಕೆ ಮಾಡ್ದಿರೋ ಹುಡುಗಿ ಅಂತಂದರೆ ನಿಜವಾಗ್ಲೂ ಗ್ರೇಟು, ನಮಗೂ ಇದೇ ಥರ ಇನ್ನೋಸೆಂಟ್ನ ಹುಡುಗಿ ಸಿಗಬೇಕು ಅಂತ ಹೇಳಿದರು. ಆದರೆ ಅದೆಲ್ಲವೂ ಈಗ ಸುಳ್ಳು ಅನ್ನುವಂಥ ಅನುಮಾನ ಹುಟ್ಕೊಳ್ತಾ ಇದೆ. ತೆಲುಗು ಇಂಡಸ್ಟ್ರಿಯಲ್ಲಿ ಮೇಘದೂತ ಅನ್ನುವಂಥ ಸೀರಿಯಲ್ ಪ್ರಸಾರ ಆಗ್ತಾ ಇದ್ದು ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಅಲ್ಲಿನ ಜನರಿಗೆ ಆ ಸೀರಿಯಲ್ ತುಂಬಾ ಇಷ್ಟ ಆಗಿದೆ. ಕನ್ನಡದ ಈ ಇಬ್ಬರು ನಟ ನಟಿಯರು ತೆಲುಗು ಇಂಡಸ್ಟ್ರಿಯಲ್ಲಿ ಶೈನ್ ಆಗ್ತಾ ಇರೋದು ಎಲ್ರಿಗೂ ಖುಷಿಯ ವಿಚಾರ. ಮೊನ್ನೆ ತಾನೇ ಇದೇ ಸೀರಿಯಲ್ನ ಒಂದು ಕಾರ್ಯಕ್ರಮ ಇತ್ತು. ವೇದಿಕೆ ಮೇಲೆ ಈ ಹುಡುಗ ಹುಡುಗಿ ಇಬ್ಬರೂ ಕೂಡ ಬಂದರು. ಅಂದರೆ ಭೂಮಿಕಾ ಮತ್ತು ಅಭಿನವ್ ಇಬ್ಬರೂ ಕೂಡ ಬಂದರು. ಈ ಸಂದರ್ಭದಲ್ಲಿ ಕೆಲವು ಗೇಮ್ಸ್ಗಳನ್ನು ಆಡಿಸಿದ್ದಾರೆ.
ಆಗ ಇವರಿಬ್ಬರ ಬಾಂಡಿಂಗನ್ನು ಚೆಕ್ ಮಾಡುವಂಥ ಒಂದು ಗೇಮನ್ನು ಕೊಟ್ಟಿದ್ದಾರೆ. ಮತ್ತು ನೀವು ಒಬ್ಬರನ್ನೊಬ್ಬರು ಇಷ್ಟಪಡ್ತಾ ಇದ್ದರೆ ಅಥವಾ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ರೆ, ನೀವು ಪ್ರೀತಿಯಲ್ಲಿ ಬಿದ್ದಿದ್ರೆ, ನಿಮಗೆ ಒಬ್ರನ್ನೊಬ್ರು ಬಿಟ್ಟಿರೋದಕ್ಕಾಗಲ್ಲ ಅಂತ ಹೇಳಿದ್ರೆ, ಈ ಹೂವಿನ ಹಾರವನ್ನು ನೀವು ಬದಲು ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅವರಿಬ್ಬರ ಹಾವ ಭಾವ ನಡೆ ನುಡಿ ಎಲ್ಲವೂ ಕೂಡ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ದಾರೆ, ಬಿಟ್ಟಿರೋದಕ್ಕಾಗದಂಥ ಒಂದು ಪ್ರೀತಿಯಲ್ಲಿ ಬಿದ್ದಿದ್ದಾರೆ, ಇಬ್ಬರೂ ಕೂಡ ಲವ್ ಮಾಡ್ತಾ ಇದ್ದಾರೆ ಅಂತ ತೆಲುಗು ಇಂಡಸ್ಟ್ರಿಯೇ ಹೇಳ್ತಾ ಇದೆ. ತೆಲುಗು ಇಂಡಸ್ಟ್ರಿಯವರು ಈ ಬಗ್ಗೆ ವರದಿ ಮಾಡಿದ್ದಾರೆ. ಇನ್ನು ಇವರಿಬ್ಬರ ಒಳ್ಳೆ ಬಾಂಡಿಂಗ್ ನೋಡಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿನ ಕೆಲವು ಪೋಸ್ಟ್ಗಳನ್ನು ನೋಡಿ ಮತ್ತು ವೇದಿಕೆ ಮೇಲೆ ನಾಚಿ ನೀರಾಗಿದ್ದನ್ನು ನೋಡಿ ಎಲ್ಲರೂ ಹೇಳ್ತಾ ಇರೋದು ಒಂದೇ, ಇವರಿಬ್ಬರು ಕದ್ದು ಮುಚ್ಚಿ ಲವ್ ಮಾಡ್ತಿದ್ದಾರೆ, ಇಬ್ರು ಲವ್ವಲ್ಲಿ ಬಿದ್ದಿದ್ದಾರೆ, ಎಲ್ಲರ ಎದುರುಗಡೆ ಹೇಳಬಾರ್ದು ಅಂತ ಸೀಕ್ರೆಟ್ ಆಗಿ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಖಂಡಿತವಾಗಿಯೂ ಇವರಿಬ್ಬರು ಲವ್ವಲ್ಲಿ ಬಿದ್ದಿದ್ದಾರೆ ಅನ್ನುವಂಥ ವಿಚಾರ ತೆಲುಗು ಇಂಡಸ್ಟ್ರಿಯಿಂದ ಇದೀಗ ಸಿಕ್ಕಾಪಟ್ಟೆ ಸದ್ದು ಆಗಿದೆ. ಸೊ ಈ ವಿಚಾರಕ್ಕೆ ಅನೇಕರು ನ್ಯೂಸ್ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇವರಿಬ್ಬರು ನಿಜವಾಗ್ಲೂ ಪ್ರೀತಿ ಮಾಡಿದ್ದೇ ಆಗಿದ್ದಲ್ಲಿ, ಮದುವೆ ಆಗೋದೇ ಆಗಿದ್ದಲ್ಲಿ ಜೋಡಿ ತುಂಬ ಚೆನ್ನಾಗಿದೆ, ಇಬ್ಬರ ಜೋಡಿ ಕೂಡ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ತೆಲುಗು ಇಂಡಸ್ಟ್ರಿಯಲ್ಲಿ ಹೇಳ್ತಿದ್ದಾರೆ. ಸೊ ಕನ್ನಡದ ನಟ ನಟಿಯರಿಬ್ಬರು ತೆಲುಗು ಇಂಡಸ್ಟ್ರಿಗೆ ಹೋಗಿ ಲವ್ ಮಾಡಿ ತಗ್ಲಾಕೊಂಡಿರೋದು ನಿಜವಾಗ್ಲೂ ಎಲ್ರಿಗೂ ಆಶ್ಚರ್ಯ ಅನಿಸ್ತಿದೆ. ಹೀಗೆ ನಟ ನಟಿಯರು ಲವ್ನಲ್ಲಿ ಬಿದ್ದಿದ್ದು ಅದನ್ನು ಮುಚ್ಚಿಟ್ಟು ಕೆಲವೊಮ್ಮೆ ಸಾರ್ವಜನಿಕವಾಗಿ, ಕೆಲವೊಮ್ಮೆ ವೇದಿಕೆ ಮೇಲೆ ತಗ್ಲಾಕೊಳ್ಳೋದು ಹೊಸ ವಿಚಾರವೇನಲ್ಲ. ಈಗ ಆ ಸಾಲಿಗೆ ಇವರಿಬ್ರು ಸೇರಿದ್ರ ಅನ್ನೋದೇ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ ಏನು ಅಂತ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.